ಎಷ್ಟು ಅದು ಎಲ್ಲಿ ಹೋಗ್ರು ಏನು ಅಂತ ಅದ್ರ ಲಿಸ್ಟ್ ಇದ್ದನ್ನು ಸುಟ್ಟಾಗಿಬಿಟ್ಟಿದ್ದಾರೆ ಪೊಲೀಸರು. ಇದೇನು ತೋರಿಸ್ತದಪ್ಪ ಅಂತಂದರೆ ಇವೆಲ್ಲ ಸಂಶಯಕ್ಕೆ ಕಾರಣ ಆಗ್ತಾವೆ. ಹೌದು ಪೈದಿಂದ ದೊಡ್ಡದಪ್ಪ ಗ್ಯಾಂಗ, ಯಾರದಾರ ಇವರು ಗುಂಡಾಗಳು, ಇಲ್ಲೇ ಈ ಪ್ರವೃತ್ತಿ ಇರೋಂಥವ್ರು ಯಾರು, ಅದಕ್ಕೆ ಸಹಜವಾಗಿ ಅಲ್ಲಿ ಮಾಡಿದವ್ರ ಹೆಸರುಗಳು ಮತ್ತೇನೋ ಒಬ್ರಿಗೊಬ್ರು ಹೇಳ್ತಾ ಇದ್ದಾರೆ. ಅದು ಮತ್ತೆಲ್ಲೋ ಸುತ್ತಾಗಿ ಎಲ್ಲೋ ಹೋಗ್ತಾ ಇದೆ. ಅದಕ್ಕೆ ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಎಲ್ಲಿರ್ತದೆ ಅದು ಹೋಗ್ತದೆ ಹಾದಿ. ಅದು ಯಾಕೆ ಸತ್ಯದ ಹಾದಿ ಆ ರೀತಿ ಇರ್ತದೆ. ಹೀಗಾಗಿ ಈ ಸಂದರ್ಭದಲ್ಲೇ ಮತ್ತಷ್ಟು ಧರ್ಮಸ್ಥಳದಲ್ಲ ಈ ಎನ್ಕ್ವೈರಿಯಾಗಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಹರ್ಷೇಂದ್ರ ಜೈನ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಕೊಡ್ತಾರಂತೇಳಿ ನಮ್ಮ ಜಗದೀಶ್ ಏನಪ್ಪ ಅಂದ್ರೆ ವಕೀಲರು ಹೇಳ್ತಾ ಇದ್ದಾರೆ. ಜಗದೀಶ್ ವಕೀಲರಂತೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಏನಪ್ಪ ಅಂದ್ರೆ ಈ ಘಟನೆಗಳಿಗೆ ಒಂದು ಜೀವದ ಸಾಕ್ಷಿ ಆಗ್ತಾ ಇದ್ದಾರೆ ಮತ್ತು ಮುಂದೆ ನಿಂತ ತಾವು ಲೀಡ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ಅನೇಕರು ಮಾಡ್ತಾಯಿದ್ದಾರೆ, ಒಬ್ಬರಲ್ಲ ಅನೇಕರು ಮಾಡಿದಲ್ಲಿ ಇವತ್ತು ಎದುರಿಸುವಂಥ ಶಕ್ತಿ ಎಲ್ಲರಿಗೂ ಬಂದದ. ಒಬ್ಬರು ನೋಡಿ ಒಬ್ಬರು ಇನ್ನೊಬ್ಬರು ಧೈರ್ಯ ತಗೊಳ್ತಾ ಇದ್ದಾರೆ. ಇಲ್ಲಾಂದ್ರೆ ಬಲಿಷ್ಠ ಶಕ್ತಿ ವಿರುದ್ಧ, ಬಲಿಷ್ಠ ಒಂದು ಸಂಪ್ರದಾಯವಾದದ ವಿರುದ್ಧ ಎದ್ದು ನಿಲ್ಲೋದು ಹುಡುಗಾಟದ ಕೆಲಸ ಅಲ್ಲ. ಎಂಥ ಬಲಿಷ್ಠ ಸರ್ಕಾರಗಳು ಸಹಿತ ಸಾಧ್ಯ ಆಗೋದಿಲ್ಲ. ನೋಡಿರಿ, ಮೂರೂ ಪಾರ್ಟಿಗಳು ಇವತ್ತು ಅದನ್ನು ಸ್ಟೆಪ್ ತೊಗೊಳ್ಳಿಕ್ಕೆ ಹಿಂದೆ ಮುಂದೆ ಮಾಡಿದ್ವು ಅನ್ನೋದು ನಿಮ್ಗೆ ಗೊತ್ತದ. ಏನೋ ಒಂದು ಧೈರ್ಯ ಮಾಡಿ SIT ನೇಮಿಸಿದ್ರು ಸಿದ್ದರಾಮಯ್ಯನವರು. ಅದಕ್ಕೂ ಇವತ್ತು ಟೀಕೆ ಮಾಡ್ತಾಯಿದ್ದಾರೆ. ಪ್ರತಾಪ್ ಸಿಂಹನಂತವರು, ಇನ್ನುಳಿದವರು, R ಅಶೋಕನಂತವರು